ದೇವರಿಗೆ ಪ್ರಿಯರಾದ ಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತು ಎಂಬ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕಿದ್ದೇವೆ. ನಾನು ನಂಬ್ತಾನೆ ಇದು ನಮ್ಮ ವೈಯಕ್ತಿಕ ಆತ್ಮಿಕ ಅಭಿವೃದ್ಧಿಗೆ ಈ ಒಂದು ವಿಷಯವು ಬಹಳ ಉತ್ತೇಜನಕಾರಿಯಾಗಲಿದೆ ಎಂಬುದಾಗಿ ಮತ್ತು ಪವಿತ್ರಾತ್ಮನು ಈ ನಿಟ್ಟಿನಲ್ಲಿ ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾನು ಬಯಸ್ತೇನೆ. ಇಲ್ಲಿವರೆಗೂ ತಾವು ತೋರುತ್ತಿರುವಂಥ ಪ್ರೋತ್ಸಾಹ, ಉತ್ಸಾಹ, ನಿಮ್ಮಿಂದ ನಮಗೆ ದೊರಕುವಂಥ ಎಲ್ಲ ವಿಧದ ಉತ್ತೇಜನಗಳಿಗಾಗಿ ದೇವರಿಗೆ ಸ್ತೋತ್ರ ಮತ್ತು ತಮಗೆ ಕೃತಜ್ಞತೆಗಳು. ದಯಮಾಡಿ ಇನ್ನು ಅನೇಕರು ಈ ವಾಕ್ಯ ಧ್ಯಾನದಿಂದ ಪ್ರಯೋಜನ ಪಡೆದುಕೊಳ್ಳುವಂತೆ ಅನೇಕರಿಗೆ ಇದನ್ನು ಹಂಚಿಕೊಳ್ಳ್ರಿ. ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 34ನೇ ವಚನ. ಯೋಹಾನ 3:34. ಹೇಗೆಂದರೆ, ದೇವರು ಯಾರನ್ನು ಕಳಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸಿರುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ಹೆಚ್ಚಾದ ಗ್ರಹಿಕೆಯನ್ನು ಒದಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ನಾವು ಓದಿದಂಥ ಒಂದು ಮಾತು ಹೀಗಿದೆ. ಹೇಗೆಂದರೆ, ದೇವರು ಯಾರನ್ನು ಕಳಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸಿರುವುದರಿಂದ. ಇಷ್ಟನ್ನು ನಾವು ಇದನ್ನು ಧ್ಯಾನಿಸಲಿಕ್ಕಿದ್ದೇವೆ. ಇಲ್ಲಿ ಮೊಟ್ಟ ಮೊದಲ ಒಂದು ನಿಯಮ, ದೇವರು ಒಬ್ಬನನ್ನು ಕಳಿಸಿದ್ದಾನೆ ಅಥವಾ ಒಬ್ಬನು ದೇವರಿಂದ ಕಳಿಸಿಕೊಂಡವನಾಗಿದ್ದಾನೆ. ದೇವರಿಂದ ಕಳಿಸಲ್ಪಟ್ಟವನನ್ನು ದೇವರು ಹಾಗೆಯೇ ಬಿಟ್ಟು ಬಿಡದೆ ಅವನಿಗೆ ತನ್ನ ಆತ್ಮನನ್ನು ಅಳತೆ ಇಲ್ಲದೆ ಕೊಟ್ಟಿದ್ದಾನೆ. ಇಲ್ಲಿ ಆತ್ಮನನ್ನು ಕೊಟ್ಟದನ್ನು ಆತ್ಮ ವರ ಎಂಬುದಾಗಿಯೂ ನಾವು ಸತ್ಯವೇದದಲ್ಲಿ ಹಲವು ಕಡೆ ಓದ್ತೇವೆ, ಇಲ್ಲಿಯೂ ಹಾಗೆ ಓದ್ತೇವೆ. ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಇದೊಂದು ಬಹಳ ವಿಶೇಷವಾದ ವಿಷಯ. ಅನೇಕರ ತರ್ಕ, ವಾದ ಅಥವಾ ವಿವಾದ ಹೀಗಿದೆ. ಕೆಲವರು ಅನುಮಾನ ಹುಟ್ಟಿಸುವುದಕ್ಕಾಗಿಯೇ, ತರ್ಕಿಸುವುದಕ್ಕಾಗಿಯೇ, ವಿವಾದ ಹುಟ್ಟಿಸುವುದಕ್ಕಾಗಿ ಅಂತ ಪ್ರಶ್ನೆಗಳನ್ನ ಕೇಳ್ತಾ ಕೂತಿದ್ದಾರೆ. ಏಸು ದೇವರಾಗಿದ್ದರೆ ಆತನು ಪ್ರಾರ್ಥಿಸಿದ್ದಾನಲ್ಲ, ಆತನನ್ನು ದೇವರಂದ ಮೇಲೆ ಆತನು ಇನ್ಯಾವ ದೇವರಿಗೆ ಪ್ರಾರ್ಥಿಸಿದ್ದಾನೆ? ಇದೊಂದು ವಿವಾದದ ಪ್ರಶ್ನೆ. ಹಾಗೆಯೇ ಇದನ್ನು ನಾವು ಧ್ಯಾನಿಸುವಂಥ ವಿಷಯದಲ್ಲಿ ಏಸು ದೇವರಾಗಿದ್ದ ಮೇಲೆ ಈತನಿಗೆ ಪವಿತ್ರಾತ್ಮ ಯಾಕೆ? ಪ್ರೇರೆ, ಇದನ್ನೆಲ್ಲ ನಾವು ಓದುವಾಗ ವಾಕ್ಯದ ಬೆಳಕಿನಲ್ಲಿ ದೇವರಾತ್ಮನ ಸಹಾಯದಿಂದ ತಾಳ್ಮೆಯಿಂದ ಓದಬೇಕಾಗ್ತದೆ. ಇದನ್ನ ಯಾವ ದೃಷ್ಟಿಕೋನದಿಂದ ನೋಡ್ಬೇಕೆನ್ನುವಂಥ ಒಂದು ವಿಚಾರ ಅವಶ್ಯ. ಇದನ್ನ ದೇವರ ದೃಷ್ಟಿಕೋನದಿಂದ ನೋಡಬೇಕು ಅಥವಾ ಮನುಷ್ಯನ ದೃಷ್ಟಿಕೋನದಿಂದ ನೋಡಬೇಕು, ಹ್ಯೂಮನ್ ಪ್ರಾಸ್ಪೆಕ್ಟಿವ್ ಇಂದ ನೋಡುವಂಥದ್ದು ಇದು ಅವಶ್ಯ. ಮನುಷ್ಯನ ದೃಷ್ಟಿಕೋನದಿಂದ ಯಾಕೆ? ಯೇಸು ಕ್ರಿಸ್ತನು ಈತನು ದೇವಾದಿ ದೇವನು, ವಾಕ್ಯ ಸ್ವರೂಪನು, ಆದಿಯಿಂದ ಇರುವ ದೇವರು, ಆದಿಲಿದ್ದ ವಾಕ್ಯವು ಮನುಷ್ಯರನ್ನ ಪಾಪದಿಂದ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ರಕ್ತ ಮಾಂಸದಲ್ಲಿ ಬಂದವನು. ಈಗ ಈತನು ಮನುಷ್ಯರಾದ ನಮಗೆ ಒಂದು ದೊಡ್ಡ ಮಾದರಿ. ಆತನು ಮನುಷ್ಯನಾಗಿ ಬಂದು ಆತನು ನಡೆದುಕೊಂಡ ರೀತಿ ಅದು ಮನುಷ್ಯರಾದ ನಾವು ದೇವರಿಗೆ ಹೇಗೆ ನಡ್ಕೊಳ್ಳಬೇಕೆನ್ನುವುದಕ್ಕೆ ಯೇಸು ಕ್ರಿಸ್ತನೇ ಪ್ರಪಂಚದಲ್ಲಿ ಬಹುದೊಡ್ಡ ಏಕೈಕ ಮಾದರಿ. ದೇವರ ನೀತಿಯನ್ನು ನೆರವೇರಿಸುವ ವಿಚಾರದಲ್ಲಿ, ದೇವರಿಗೆ ನಡ್ಕೊಳ್ಳುವ ವಿಚಾರದಲ್ಲಿ, ದೇವರ ಮೇಲೆ ಆತುಕೊಳ್ಳುವ ವಿಚಾರದಲ್ಲಿ, ದೇವರನ್ನೇ ಆತುಕೊಂಡು ಅಂದರೆ ಪರಲೋಕವನ್ನೇ ಆತುಕೊಂಡು, ದೇವರ ರಾಜ್ಯವನ್ನೇ ಆತುಕೊಂಡು, ದೇವರಾತ್ಮನನ್ನೇ ಆತುಕೊಂಡು, ದೇವರ ಮಾತುಗಳನ್ನೇ ಆತುಕೊಂಡು ಒಬ್ಬ ಮನುಷ್ಯನ ಹೇಗೆ ಜೀವಿಸಬೇಕೆನ್ನುವುದಕ್ಕೆ ಯೇಸು ಕ್ರಿಸ್ತನೇ ನಮ್ಮ ಎದುರು ದೊಡ್ಡ ಮಾದರಿ. ಈಗ ರಕ್ತ ಮಾಂಸದಲ್ಲಿ ನರ ಮನುಷ್ಯನಾಗಿ, ಮನುಷ್ಯಕುಮಾರನಾಗಿ ಬಂದ ಯೇಸು ಕ್ರಿಸ್ತನಿಗೆ ತಂದೆ ದೇವರು ಈಗ ತನ್ನ ಆತ್ಮನನ್ನು ಕೊಡ್ತಿದ್ದಾನೆ. ಹೇಗೆ ಕೊಟ್ಟಿದ್ದಾನೆ? ಅಳತೆ ಇಲ್ಲದೆ. ಒಂದು ವೇಳೆ ಚರಿತ್ರೆಯಲ್ಲಿ ಈ ಹಂತದವರೆಗೆ ದೇವರ ಪವಿತ್ರಾತ್ಮನನ್ನು ಅಳತೆಯಿಲ್ಲದೆ ಹೊಂದಿಕೊಂಡ ವ್ಯಕ್ತಿನ ಇನ್ನೊಬ್ಬರನ್ನ ನೋಡಲಿಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ನಾವು ಹಾಗಾದ್ರೆ ಇಲ್ಲಿ ಗ್ರಹಿಸತಕ್ಕ ವಿಷಯ, ಪ್ರತಿ ಮನುಷ್ಯನಿಗೆ ಪವಿತ್ರಾತ್ಮನ ಅವಶ್ಯಕತೆ ಇದೆ. ಯಾವ ವಿಧದಲ್ಲಿ? ಯೇಸು ಕ್ರಿಸ್ತನಿಗೆ ದೇವರು ಪವಿತ್ರಾತ್ಮನನ್ನು ಒದಗಿಸಿದ ವಿಧದಲ್ಲಿ ನಮಗೆ ದೇವರಾತ್ಮನು ಅವಶ್ಯ. ಇಲ್ಲಿ ಆರಂಭದಲ್ಲಿ ಒಂದು ವಚನ ನೋಡಿಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ ಇಲ್ಲಿ 8ನೇ ಅಧ್ಯಾಯದಲ್ಲಿ ದೇವರು ನಮಗೆ ಈ ರೀತಿಯಾಗಿ ಉತ್ತೇಜಿಸ್ತಾನೆ. ಏನಂತೆ? 32ನೇ ವಚನ, ರೋಮ 8:32. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೆ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಹಾಗಾದ್ರೆ ದೇವರು ತನ್ನ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೆ ಇರಲಿಕ್ಕೆ ಸಾಧ್ಯವೋ ಎನ್ನುವಂಥ ಪ್ರಶ್ನೆಯಲ್ಲಿ ಇರುವುದಾದರೆ, ಹಾಗಾದರೆ ಮಗನನ್ನು ನಮಗೆ ಪರಿಪೂರ್ಣವಾಗಿ ಕೊಟ್ಟ ಮೇಲೆ ಹಾಗಾದರೆ ಮಗನಿಗೆ ಆತನು ಅಳತೆಲ್ಲದೆ ಪವಿತ್ರಾತ್ಮನ ಕೊಟ್ಟ ಹಾಗೆ ನಮಗೂ ಆತನು ಕೊಡಲಿಕ್ಕಿದ್ದಾನೆ.
ಇಲ್ಲಿ ಈ ಈ ತಿಂಗಳು ನಾವು ವಿಶೇಷವಾಗಿ ಯೇಸು ಕ್ರಿಸ್ತನ ಜೀವಿತದಲ್ಲಿ ಪವಿತ್ರಾತ್ಮನನ್ನು ನೋಡ್ತಾ ಹೋಗ್ತೇವೆ. ಇಲ್ಲಿ ಯೇಸು ಕ್ರಿಸ್ತನಿಗೆ ಪವಿತ್ರಾತ್ಮ ಎನ್ನುವಾಗ ಇನ್ನೊಂದು ಪ್ರಾಮುಖ್ಯವಾದ ಅಂಶವನ್ನು ನಾವು ಯಾವತ್ತೂ ಮರಿಬಾರ್ದು. ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆ ತನಕ ಆದಿಕಾಂಡದಿಂದ ಪ್ರಕಟಣೆ ಬರವರೆಗೂ ಇದು ಆಗಾಗ ನಮಗೆ ಕಾಣಲಿಕ್ಕೆ ಸಿಗುವಂಥ ಒಂದು ಇನ್ನೊಂದು ವಿಶೇಷವಾದ ಸಂಗತಿ ಏನೆಂಬುದಾಗಿ ಕೇಳಿದರೆ, ದೇವರ ಆತ್ಮನು ದೇವರ ವಾಕ್ಯ ಅಥವಾ ದೇವರ ವಾಕ್ಯ ದೇವರ ಆತ್ಮ ಇದೆರಡು ಜೊತೆಯಾಗಿ ಚಲಿಸುವಂಥದ್ದು. ದೇವರು ಈ ಪ್ರಪಂಚದಲ್ಲೇ ಆಗಲಿ, ಸೃಷ್ಟಿಯ ಕಾರ್ಯದಲ್ಲಾಗಲಿ, ಅಥವಾ ತನ್ನ ರಕ್ಷಣಾ ಕಾರ್ಯದಲ್ಲಾಗಲಿ, ಅಥವಾ ದೇವರ ವಿಮೋಚನಾ ಕಾರ್ಯ ಅಥವಾ ಸ್ವಸ್ಥತೆ ಕಾರ್ಯ, ಇಂಥ ಯಾವುದೇ ಸಂಗತಿಗಳನ್ನು ನಾವು ಗಮನಿಸುವಾಗ, ಸೇವಾ ಕ್ಷೇತ್ರ ಎಲ್ಲ ಸಂಗತಿಗಳನ್ನ ಗಮನಿಸುವಾಗ ಎರಡು ಸಂಗತಿ ಜೊತೆಯಾಗಿ ಚಲಿಸ್ತದೆ. ಯಾವುದು? ವಾಕ್ಯ ಮತ್ತು ಆತ್ಮ. ಅಂದರೆ ದೇವರ ವಾಕ್ಯ ಮತ್ತು ದೇವರಾತ್ಮ ಇದು ಜೊತೆಯಾಗಿ ಚಲಿಸ್ತದೆ. ಜೊತೆಯಾಗಿ ಕೆಲವು ಕಡೆ ದೇವರ ಆತ್ಮನ ಉಲ್ಲೇಖ ಮೊದಲು, ನಂತರ ದೇವರ ವಾಕ್ಯದ ಉಲ್ಲೇಖ. ಇನ್ನು ಕೆಲವು ಕಡೆ ದೇವರ ವಾಕ್ಯದ ಉಲ್ಲೇಖ ಮೊದಲು, ನಂತರದಲ್ಲಿ ದೇವರ ಆತ್ಮನ ಉಲ್ಲೇಖ. ಹೀಗೆ ಯಾವುದು ಮೊದಲು ಯಾವುದು ನಂತರ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ, ಎರಡು ಜೊತೆಗೆ. ಹಾಗಾದರೆ ಯೇಸು ಕ್ರಿಸ್ತನಿಗೆ ಪವಿತ್ರಾತ್ಮ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನ ಯಾರು? ಆತನು ದೇವರ ವಾಕ್ಯ, ಆತನು ಆದಿಯಲ್ಲಿದ್ದ ವಾಕ್ಯ. ಹಾಗಾದರೆ ದೇವರ ವಾಕ್ಯ ಚಲಿಸಬೇಕಾದ್ರೆ ಅಲ್ಲಿ ದೇವರಾತ್ಮ ಜೊತೆಗೆ ಚಲಿಸಲೇಬೇಕು. ಈಗ ರಕ್ತ ಮಾಂಸದಲ್ಲಿ ಈಗ ಈ ದೇವರ ವಾಕ್ಯ ನರಾವತಾರದಲ್ಲಿ ಕಾಣಿಸಿಕೊಂಡಿದೆ. ಈಗ ಈತನು ಮನುಷ್ಯನಾಗಿದ್ದಾನೆ, ಈಗ ಆತನಿಗೆ ದೇವರ ವಾಕ್ಯ. ಇನ್ನೊಂದು ವಾಕ್ಯವನ್ನು ನಾವು ಗಮನಿಸಬೇಕು. ಯೋವೇಲ ಗ್ರಂಥದಲ್ಲಿ ಈ ಒಂದು ಮಾತು ಬರೆಯಲ್ಪಟ್ಟದೆ. ಯಾರ ಮೇಲೆ ದೇವರು ತನ್ನ ಆತ್ಮನನ್ನು ಸುರಿಸ್ತಾನೆ ಇಲ್ಲಿ ಬರ್ತದೆ. ಯೋವೇಲ 2ನೇ ಅಧ್ಯಾಯದ 28ನೇ ವಚನದಲ್ಲಿ, ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನಾನು ಆತ್ಮವನ್ನು ಸುರಿಸುವೆನು. ಅಥವಾ ತಮಿಳು ಮತ್ತೆ ಅಥವಾ ಇನ್ನು ಕೆಲವು ಭಾಷೆಗಳಲ್ಲಿ ಭಾಷಾಂತರಗಳನ್ನ ಓದಿದ್ರೆ ಹೀಗಿದೆ, ಎಲ್ಲ ಮಾಂಸದ ಮೇಲೆ, ಅಂದರೆ ನರಮಾಂಸ ಮನುಷ್ಯ. ಹಾಗಾದರೆ ನಾವು ಪವಿತ್ರಾತ್ಮನ ಹೊಂದಲಿಕ್ಕೆ ನಾವು ಮಾಂಸಧಾರಿಗಳಾಗಿರಬೇಕು. ಹಾಗಾದರೆ ದೇವರು ರಕ್ತ ಮಾಂಸಧಾರಿಯಾಗಿ ಲೋಕಕ್ಕೆ ಬಂದಾಗ ಆತನಿಗೆ ಪವಿತ್ರ ಆತ್ಮ. ಹಾಗಾದರೆ ರಕ್ತ ಮಾಂಸಧಾರಿಯಾಗಿ ಬಂದ ದೇವರ ವಾಕ್ಯ ದೇವರಾಗಿರುವ ಆತನಿಗೆ ಪವಿತ್ರಾತ್ಮನ ಅವಶ್ಯಕತೆ ಇರುವುದಾದರೆ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮೆಲ್ಲರಿಗೂ ಪವಿತ್ರಾತ್ಮ ಬಹಳ ಅವಶ್ಯವೆನ್ನುವಂಥ ಸ್ಪಷ್ಟ ಸಂದೇಶ ಇಲ್ಲಿ ನಮ್ಮ ಎದುರು ಇದೆ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ನಮಗೆ ಇಲ್ಲಿ ಸುವಾರ್ತೆ ಪುಸ್ತಕಗಳಂದರೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಇವುಗಳನ್ನ ಓದಲಿಕ್ಕೆ ಆರಂಭಿಸಿದ ಕೂಡಲೇ ಯೇಸು ಕ್ರಿಸ್ತನ ಜೀವಿತದ ಹಲವು ಹಂತಗಳನ್ನ ನೋಡ್ತಾ ಹೋಗ್ತೇವೆ. ಪ್ರತಿ ಹಂತದಲ್ಲಿಯೂ ಯೇಸು ಕ್ರಿಸ್ತನ ಜೀವಿತದಲ್ಲಿ ಪವಿತ್ರ ಆತ್ಮನಿದ್ದಾನೆ. ನಾನೀಗ ಹಾಗೆ ಅದನ್ನು ಆ ಹಂತಗಳನ್ನ ಹೇಳ್ತಾ ಹೋಗ್ತಾನೆ. ಕರ್ತನ ಚಿತ್ತವಾದರೆ ಮುಂಬರುವ ದಿನಗಳಲ್ಲಿ ಆ ಪ್ರತಿ ಹಂತಕ್ಕೆ ಸಂಬಂಧಪಟ್ಟ ವಚನಗಳನ್ನೇ ನಾವು ಪ್ರತ್ಯೇಕವಾಗಿ ಧ್ಯಾನಿಸೋಣ. ಯಾರೊಬ್ಬರು ಇದನ್ನು ಕಳಕೊಳ್ಳುವುದಕ್ಕೆ ಹೋಗಬೇಡ್ರಿ. ಬಹಳ ಪ್ರಾಮುಖ್ಯ ಸಂದೇಶಗಳನ್ನ ನಮ್ಮ ಜೀವಿತಕ್ಕೆ ದೇವರು ಈ ಸಂಗತಿಗಳಲ್ಲಿ ಇಟ್ಟಿದ್ದಾನೆ. ಸರಿ, ಯೇಸು ಕ್ರಿಸ್ತನ ಜೀವಿತದ ವಿವಿಧ ಹಂತಗಳೇನು? ಜನನ, ದೀಕ್ಷಾಸ್ನಾನ, ಶೋಧನೆ, ಸೇವೆ, ಶಿಲುಬೆ ಶ್ರಮೆ, ನಂತರ ಪುನರುತ್ಥಾನ, ದಿವ್ಯಾರೋಹಣ. ಹೀಗೆ ಪ್ರತಿ ಭಾಗದಲ್ಲಿ ಇವೆಲ್ಲವೂ ಯೇಸು ಕ್ರಿಸ್ತನ ವಿವಿಧ ಹಂತಗಳು, ಆತನ ಜೀವಿತದ ವಿವಿಧ ಹಂತಗಳು. ಪ್ರತಿ ಭಾಗದಲ್ಲಿ ಪವಿತ್ರಾತ್ಮನ ಕುರಿತು ಬರೆದಿದೆ. ನಾನು ಇದನ್ನು ಹಾಗೆ ನಿಮ್ಮೊಂದಿಗೆ ಅದರ ಪಠ್ಯನ ಅಷ್ಟೇ ಮಾತನಾಡ್ತೇನೆ. ಹಾಗಾದರೆ ನಮಗಿಲ್ಲಿ ಇರುವಂಥ ಸ್ಪಷ್ಟ ಸಂದೇಶವೇನೆಂಬುದಾಗಿ ಕೇಳಿದ್ರೆ, ಯೇಸು ಕ್ರಿಸ್ತನ ಜೀವಿತದ ಯೇಸು ಕ್ರಿಸ್ತನ ಮನುಷ್ಯನಾಗಿ ಜೀವಿಸಿದ ಪ್ರತಿ ಹಂತದಲ್ಲಿಯೂ ಪವಿತ್ರಾತ್ಮನ ಅವಶ್ಯಕತೆ ಹೆಚ್ಚಾಗಿರುವುದಾದರೆ, ಹಾಗಾದರೆ ಸಾಧಾರಣ ವ್ಯಕ್ತಿಗಳಾದ ನಾವು, ಅಜ್ಞಾನಿಗಳಾದ ನಾವು, ಬಲಹೀನರಾದ ನಾವು, ಗಣನೆಗೆ ಬಾರದ ನಮಗೆ ಹಾಗಾದರೆ ಪರಲೋಕದ ಬಲ ಎಷ್ಟೋ ಅವಶ್ಯ. ಪವಿತ್ರಾತ್ಮ ನಮಗೆ ಪರಲೋಕದ ಬಲ. ಪವಿತ್ರಾತ್ಮನ ಇರುವುದಾದರೆ ನಮ್ಮಲ್ಲಿ ದೇವರ ರಾಜ್ಯ ಇದೆ ಎಂಬುದನ್ನು ಯೇಸು ಕ್ರಿಸ್ತನ ಹೇಳಿದ್ದಾನೆ. ಹಾಗಾದರೆ ಈ ದುಷ್ಟಯುಗದಲ್ಲಿ ಸೈತಾನ್ನ ದಬ್ಬಾಳಿಕೆ ವಿಪರೀತವಾಗಿರುವಂಥ ಈ ಕಾಲದಲ್ಲಿ ನಮಗೆ ಪವಿತ್ರಾತ್ಮನ ಅವಶ್ಯಕತೆ ಬಹಳ ಪ್ರಾಮುಖ್ಯವಾಗಿದೆ. ನಾನೀಗ ಹೇಳಿದ ಹಂತಗಳ ಕುರಿತಾದ ವಚನಗಳನ್ನ ನಾನು ಹೇಳ್ತೇನೆ. ಇದು ನಾನು ಸುಮ್ಮನೆ ಹಾಗೆ ಹೇಳ್ತಾ ಹೋಗ್ತೇನೆ. ಮುಂಬರುವ ದಿನಗಳಲ್ಲಿ ಅದನ್ನು ಇನ್ನು ನಾವು ಸ್ಪಷ್ಟವಾಗಿ ವಿವರವಾಗಿ ನೋಡಲಿಕ್ಕೆ ಪ್ರಯಾಸ ಪಡೋಣ. ಯೇಸು ಕ್ರಿಸ್ತನ ಜನನದಲ್ಲಿ ಪವಿತ್ರಾತ್ಮನ ಕುರಿತಾಗಿ ಮಾತನಾಡುವಂಥ ವಚನಗಳು ಮತ್ತಾಯ 1:18, ಮತ್ತಾಯ 1:20 ಮತ್ತು ಲೂಕ 1:35. ಈ ಮೂರೂ ವಚನಗಳು ಯೇಸು ಕ್ರಿಸ್ತನ ಜನನದ ಭಾಗದಲ್ಲಿ ಪವಿತ್ರಾತ್ಮನನ್ನು ತೋರಿಸ್ತವೆ. ನಂತರದಲ್ಲಿ ಯೇಸು ಕ್ರಿಸ್ತನಿಗೆ ದೀಕ್ಷಾಸ್ನಾನ, ಅನೇಕ ವಚನಗಳಿದೆ. ಒಂದು ವಚನವನ್ನು ಹೇಳ್ತಾನೆ, ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ಮಾಡಿಸಿಕೊಂಡು ನೀರಿನಿಂದ ಮೇಲೆ ಬರುತ್ತಿದ್ದ ಹಾಗೆ ಆತನ ಮೇಲೆ ಪರಲೋಕ ತೆರೀತದೆ. ಪವಿತ್ರಾತ್ಮನು ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದು ಬರ್ತಾನೆ. ಆಗ ತಂದೆ ದೇವರು ತನ್ನ ಮಗನ ಕುರಿತು ಆತನು ದೊಡ್ಡ ಸಾಕ್ಷಿಯನ್ನು ನುಡಿತಾನೆ.
ಹಾಗೆ ಆತನ ಮೇಲೆ ಪವಿತ್ರಾತ್ಮನ ಪಾರಿವಾಳದ ಹಾಗೆ ಇಳಿದು ಬಂದ ಒಂದು ವಿಷಯವನ್ನು ಮತ್ತಾಯ 3:17 ನಾವು ಸ್ಪಷ್ಟವಾಗಿ ಓದ್ತೇವೆ. ಆತನ ಮೇಲೆ ದೇವರಾತ್ಮನು ಬರ್ತಾನೆ ಅನ್ನುವಂಥ ವಿಚಾರದ ಜೊತೆಗೆ ಇನ್ನೊಂದು ಪ್ರಾಮುಖ್ಯವಾದ ಸಂಗತಿ, ಬಂದು ಆತನ ಮೇಲೆ ಹಾಗೆ ನೆಲೆಸ್ತಾನೆ, ತಂಗ್ತಾನೆ. ಇದು ಬಹಳ ಪ್ರಾಮುಖ್ಯವಾದ ವಿಷಯ. ಹಳೆ ಒಡಂಬಡಿಕೆಯಲ್ಲಿ ಯಾರೊಬ್ಬರ ಮೇಲಾಗಲಿ ನಾವು ಈ ರೀತಿಯಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಯೇಸು ಕ್ರಿಸ್ತನ ಮೇಲೆ ಪವಿತ್ರಾತ್ಮನು ಬಂದು ಹಾಗೆ ನೆಲೆಸಿದ. ನವೆಂಬರ್ ದಿನಗಳಲ್ಲಿ ಅದನ್ನು ಇನ್ನೂ ಗಂಭೀರವಾಗಿ ನೋಡಬೇಕಾಗ್ತದೆ. ನಂತರದಲ್ಲಿ ಯೇಸು ಕ್ರಿಸ್ತನ ಶೋಧನೆಗೆ ನಡೆಸಲ್ಪಟ್ಟ ಸಂದರ್ಭ, 40 ದಿವಸ ಅಡವಿಯಲ್ಲಿ ಹಗಲು ರಾತ್ರಿ ಉಪವಾಸದಲ್ಲಿ ಆತನು ಹೋಗಬೇಕು. ಆ ಹೋಗುವಂಥ ಆರಂಭದ ಹೆಜ್ಜೆ ಇಡುವಾಗ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಲೂಕ 4:1 ಆತನು ಪವಿತ್ರಾತ್ಮ ಭರಿತನಾಗಿ ಅಡವಿಗೆ ನಡೆಸಲ್ಪಟ್ಟ, ಶೋಧಿಸಲ್ಪಡೋದಕ್ಕಾಗಿ ನಡೆಸಲ್ಪಟ್ಟ. ನಂತರದಲ್ಲಿ ಆತನು ಶೋಧನೆ ಜಯಿಸಿ ಹೊರ ಬರ್ತಾನೆ. ಆ ಸಂದರ್ಭಕ್ಕೆ ಆತನು ಪವಿತ್ರಾತ್ಮನ ಶಕ್ತಿಯಿಂದ ಕುಡಿದವನಾಗಿ ಆತನೀಗ ಹೊರ ಬಂದಿದ್ದಾನೆ ಮತ್ತು ಈಗ ಆತನ ಸೇವೆಯನ್ನು ಆರಂಭಿಸ್ಲಿಕ್ಕಿದ್ದ. ಎಂಥ ಸಂಗತಿ! ಶೋಧನೆಗೆ ಒಳಗೋಗಿ ಆತನ ಶೋಧನೆಗೆ ಬಿದ್ದು ಪರಿಶುದ್ಧತನ ಕಳ್ಕೊಂಡು ಅಥವಾ ತೀರಾ ನಿರಾಶೆಯಲ್ಲಿ ಹೊರಗೆ ಬರಲಿಲ್ಲ. ಪವಿತ್ರಾತ್ಮನ ಬಲದಿಂದ ಹೋದ, ಜಯಿಸಿಕೊಂಡು ಇನ್ನೂ ಅಧಿಕ ಪವಿತ್ರಾತ್ಮದಿಂದ ಹೊರಗೆ ಬಂದಿದ್ದಾನೆ. ಬಹಳ ದೊಡ್ಡ ವಿಷಯ. ನಂತರದಲ್ಲಿ ಆತನು ಸೇವೆಯನ್ನು ಆರಂಭಿಸ್ತಾನೆ. ಇದನ್ನು ಸೇವೆಯನ್ನು ಆರಂಭಿಸುವ ಭಾಗದಲ್ಲಿ ತಿರುಗಿ ಪವಿತ್ರಾತ್ಮ 2 ಪ್ರಾಮುಖ್ಯವಾದ ವಚನಗಳಿದೆ. ಲೂಕ 4:18 ವಚನ ಮತ್ತು ಇನ್ನೂ ಪ್ರಾಮುಖ್ಯವಾಗಿ ಅದೇ ಲೂಕನು ಬರೆದ ಅಪೊಸ್ತಲ ಕೃತ್ಯದ 10:38 ವಚನ. ಇಲ್ಲಿ ಹೇಗೆ ಯೇಸು ಕ್ರಿಸ್ತನ ಯಾವ ಹಂತಕ್ಕೆ ಪವಿತ್ರಾತ್ಮನ ವ್ಯಕ್ತಿತ್ವದಿಂದಲೂ ಪವಿತ್ರಾತ್ಮನ ಸಾಮರ್ಥ್ಯದಿಂದಲೂ ತುಂಬಿದವನಾಗಿ ಮತ್ತು ತಂದೆ ಮಗ ಪವಿತ್ರಾತ್ಮ 3 ಜೊತೆಗೂಡಿದವರಾಗಿ ಈಗ ಯೇಸು ಕ್ರಿಸ್ತನ ಯಾವ ವಿಧದಲ್ಲಿ ಸೇವೆ ಮಾಡಿದೆನು ಅಂತ ಒಂದು ಭಯಂಕರವಾದ ವಚನ ಅದು. ಅಪೊಸ್ತಲ ಕೃತ್ಯ 10:38. ಆತನು ಈ ವಿಧದಲ್ಲಿ ಆತನ ಸೇವೆಯನ್ನು ಆರಂಭಿಸ್ತಾನೆ. ನಂತರ ಸೇವೆ ಮಾಡ್ತಿರುವಾಗ ಯೇಸು ಕ್ರಿಸ್ತನು ಸ್ವತಃ ಮತ್ತಾಯನು ಬರೆದ ಸುವಾರ್ತೆ 12:28 ಹೇಳ್ತಾನೆ, ನಾನು ದೇವರಾತ್ಮನ ಬಲದಿಂದ ದೆವ್ವಗಳನ್ನು ಬಿಡಿಸಲಾಗಿ. ಎಂಥ ನಿಸ್ವಾರ್ಥದ ಮಾತು! ನಾನು ದೆವ್ವ ಬಿಡಿಸಿದೆ ಎಂಬುದಾಗಿ ಹೇಳ್ಕೊಳ್ತಾ ಇಲ್ಲ, ನಾನು ದೇವರಾತ್ಮನ ಬಲದಿಂದ. ಎಂತಹ ದೀನತೆಯ ನಿಸ್ವಾರ್ಥನಾಗಿ ದೇವಾದಿದೇವನು ಭೂಮಿಯಲ್ಲಿ ನರಮನುಷ್ಯನಾಗಿರುವಾಗ ಅನೇಕರಿಂದ ಲೆಕ್ಕವಿಲ್ಲದಷ್ಟು ದೆವ್ವಗಳನ್ನ ಬಿಡಿಸ್ತಾ ಹೋಗುವಾಗ ತಗ್ಗಿಸಿಕೊಂಡು ಹೇಳ್ತಾನೆ, ನಾನು ದೇವರಾತ್ಮನ ಬಲದಿಂದಲೇ ದೆವ್ವಗಳನ್ನ ಬಿಡಿಸ್ತಿದ್ದೇನೆ. ಹಾಗಾಗಿ ದೇವರಾಜ ನಿಮ್ಮ ಬಳಿಗೆ ಬಂದ. ಆದರೆ ದೇವರಾತ್ಮನು ಯೇಸು ಕ್ರಿಸ್ತನ ನಿಲುವಲ್ಲಿ ಪವಿತ್ರಾತ್ಮ ಇದ್ದಾನೆ. ಪವಿತ್ರಾತ್ಮನ ಕಾರ್ಯಗಳು ತಲೆದೋರುವಾಗ ಅಲ್ಲಿ ದೇವರ ರಾಜ್ಯ ಇದೆ ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ಗ್ರಹಿಕೆನ ಯೇಸು ಕ್ರಿಸ್ತ ನಮಗೆ ಅನುಗ್ರಹಿಸ್ತಾನೆ. ನಂತರದಲ್ಲಿ ಬಹಳ ಪ್ರಮುಖವಾಗಿ ಶಿಲುಬೆಯಲ್ಲಿ ಯೇಸು ಯಜ್ಞಾರ್ಪಿತನಾಗುವಾಗ, ಹಳೆ ಒಡಂಬಡಿಕೆ ಯಜ್ಞಗಳನ್ನ ಓದುವಾಗ ನಾವು ಗಮನಿಸ್ತೇವೆ, ಕೊಬ್ಬು ಸಹಿತವಾಗಿ ಅಲ್ಲಿ ಯಜ್ಞದ ಮಾಂಸಗಳನ್ನ ಯಜ್ಞವೇದಿ ಮೇಲೆ ಅರ್ಪಿಸಬೇಕು, ಕೊಬ್ಬು ಸಹಿತವಾಗಿ. ಹಾಗಾದ್ರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಯಜ್ಞಾರ್ಪಿತನಾಗುವಾಗ ಯಾವ ರೀತಿ ಯಜ್ಞಾರ್ಪಿತನಾದ? ಇಬ್ರಿಯ 9:14 ಇದನ್ನ ಸ್ಪಷ್ಟೀಕರಿಸ್ತದೆ. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನು. ಹಾಗಾದ್ರೆ ಯೇಸು ಕ್ರಿಸ್ತನ ಶಿಲುಬೆಯ ಸಮರ್ಪಣೆಯ ಭಾಗದಲ್ಲಿ ಪವಿತ್ರಾತ್ಮನಿಗೆ ಒಂದು ವಿಶೇಷವಾದ ಹೆಸರಿದೆ, ನಿತ್ಯಾತ್ಮ. ಕಾರಣ ಯೇಸುವಿನ ಶಿಲುಬೆ ಯಜ್ಞ ಅದು ನಿತ್ಯ ಯಜ್ಞ ಆಗಬೇಕು, ಸರ್ವಕಾಲೀನ ಯಜ್ಞ ಆಗಬೇಕು. ಅಲ್ಲಿ ಪವಿತ್ರಾತ್ಮನ ಪಾತ್ರ ನಿತ್ಯಾತ್ಮನೆಂಬ ಬಹಳ ದೊಡ್ಡ ಪಾತ್ರ. ಇದು ಶಿಲುಬೆ ಭಾಗದಲ್ಲಿ. ನಂತರದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ಭಾಗ. ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತು ಮಾತನಾಡುವಾಗ ರೋಮ 8:11 ಇಲ್ಲಿ ತಂದೆ ಮಗ ಪವಿತ್ರಾತ್ಮನ ಕುರಿತಾಗಿ ನಾವು ನೋಡ್ತೇವೆ. ಇಲ್ಲಿ ಯೇಸು ಕ್ರಿಸ್ತನು ಮರಣ ಹೊಂದಿದ್ದಾನೆ. ಈಗ ತಂದೆಯಾದ ಮರಣಕ್ಕೆ ಒಳಪಟ್ಟ ಯೇಸುವನ್ನ ಅಥವಾ ತಂದೆ ದೇವರ ಮಗನನ್ನು ಮರಣಕ್ಕೊಪ್ಪಿಸಿದ್ದಾನೆ. ಈಗ ಆತನನ್ನು ಜೀವದಿಂದ ಎಬ್ಬಿಸಬೇಕು, ಅವನನ್ನು ಜೀವದಿಂದ ಎಬ್ಬಿಸಬೇಕೆಂಬುದು ತಂದೆ ಚಿತ್ತ. ಈಗ ಅವನನ್ನು ಜೀವದಿಂದ ಎಬ್ಬಿಸುವಲ್ಲಿ ತಂದೆ ದೇವರಿಗ ಪುನರುತ್ಥಾನಗೊಳಿಸುವ ತನ್ನ ಪವಿತ್ರಾತ್ಮನನ್ನು ಕಳಿಸ್ತಾನೆ. ಅದನ್ನು ರೋಮ 8:11 ಸ್ಪಷ್ಟವಾಗಿ ಮಾತನಾಡ್ತದೆ. ಅದು ಆ ವಾಕ್ಯ ಯೇಸು ಕ್ರಿಸ್ತನಿಗಾಗಿ ಮಾತ್ರವಲ್ಲ, ನಮ್ಮ ವಿಷಯದಲ್ಲಿ ಬರುತ್ತದೆ. ಹಾಗಾದರೆ ಯೇಸು ಕ್ರಿಸ್ತನನ್ನು ಎಬ್ಬಿಸಿದ ಆತನು, ಯೇಸು ಕ್ರಿಸ್ತನನ್ನು ಎಬ್ಬಿಸಿದಂಥ ಆತ್ಮ ನಮ್ಮೊಳಗಿರೋದಾದ್ರೆ ನಾವು ಸಹ ನಮ್ಮ ಈ ಮರ್ತ್ಯ ಶರೀರ ಸಹ ಬದುಕ್ತದೆ ಎನ್ನುವಂಥ ಬಹಳ ನಿರೀಕ್ಷೆಯ ಒಂದು ವಾಗ್ದಾನವನ್ನು ನಾವು ರೋಮ 8:11 ನಾವು ನೋಡ್ತೇವೆ. ನಂತರದಲ್ಲಿ ದಿವ್ಯಾರೋಹಣ ಮತ್ತು ಮಹಿಮಾ ಪದವಿ. ಯೇಸು ಕ್ರಿಸ್ತನ ಪರಲೋಕಕ್ಕೆ ಏರಿಸಲ್ಪಟ್ಟು ಆತನ ಮಹಿಮಾ ಪದವಿಗೆ ಏರಿದಾಗ ತಂದೆಯಾದ ದೇವರ ಆತನ ಮೇಲೆ ಪರಮಾನಂದ ತೈಲವನ್ನಾಗ್ತಾನೆ ಎಂಬುದಾಗಿ ಬರೆದಿದೆ. ಕೀರ್ತನೆಗಳಲ್ಲಿ ಓದುವಂತೆ ಅದು ಆರೋನನ ತಲೆ ಮೇಲೆ ಒಯ್ಯಲ್ಪಟ್ಟು ಅದು ಹಾಗೆಯೇ ಅವನ ಗಡ್ಡಗಳಿಗೆ ಬಂತೆಂಬುದಾಗಿ ಹೇಳುವಾಗ ಹಾಗೆ ಅದು ಶರೀರ ಕೀಳಿತದೆ. ಪ್ರೇರಿದೊಂದು ಬಹಳ ಒಳ್ಳೆಯ ಒಂದು ವಿಚಾರ. ಹಾಗಾದರೆ ಯೇಸು ಕ್ರಿಸ್ತನ ಮೇಲೆ ಇಳಿದಂಥ ಸುರಿಸಲ್ಪಟ್ಟ ಪರಮಾನಂದ ತೈಲ ಅದು ಆತನ ಶರೀರದ ಭಾಗಕ್ಕೆ ಬರುವ ಅದೇ ಸಂದರ್ಭ ನಾನು ನಂಬ್ತೇನೆ, ಅದುವೇ ಭೂಮಿ ಮೇಲೆ ಅದು 50ಮ ದಿನ.
ಕ್ರಿಸ್ತನ ಸಭೆ ಮೇಲೆ ಪವಿತ್ರಾತ್ಮನ ಪ್ರಬಲವಾಗಿ ಇಳಿದು ಬಂದ ದಿನ. ಪರಲೋಕದ ಬಲದಿಂದ ಕ್ರಿಸ್ತನವರು ಈ ಲೋಕದೊಳಗೆ ದೇವರ ರಾಜ್ಯದ ಕಾರ್ಯಗಳನ್ನ ಸಾಧಿಸುತ್ತಾ ಸಾಬೀತು ಮಾಡ್ತಾ ಮುನ್ನಡೆಯುವುದಕ್ಕೆ ದೇವರು ಆರಿಸಿಕೊಂಡ ಒಂದು ಭಯಂಕರವಾದ ಸಂದರ್ಭ ಅದು ಇಲ್ಲಿವರೆಗೂ ಇನ್ನು ಚಾಲ್ತಿಯಲ್ಲೇ ಇದೆ. ಹಾಗಾದರೆ ಯೇಸು ಕ್ರಿಸ್ತನ ಜೀವಿತದ ಪ್ರತಿ ಹಂತದಲ್ಲಿ ಪವಿತ್ರಾತ್ಮನ ಸಂಗತಿಗಳನ್ನು ನಾವು ಈ ವಿಧದಲ್ಲಿ ಕಾಣುವುದಾದರೆ, ವಿಶೇಷವಾಗಿ ಲೂಕ ಆತನು ಬರೆದ 2 ಪುಸ್ತಕಗಳು, ಒಂದು ಲೂಕನ ಸುವಾರ್ತೆ ಮತ್ತು ಅಪೊಸ್ತಲ ಕೃತ್ಯ, ಎರಡೂ ಭಾಗಗಳಲ್ಲಿ ನಾವು ಕಾಣುವಂಥ ಮತ್ತೊಂದು ಸ್ಪಷ್ಟವಾದ ಸಂಗತಿ, ಲೂಕ ಯಾವಾಗಲೂ ಒಂದು ವಿಷಯಕ್ಕೆ ಆಕರ್ಷಿತನಾಗ್ತಿದ್ದ. ಏನದು? ಆತನೆದುರು ಯಾವುದಾದ್ರೂ ಒಬ್ಬ ವ್ಯಕ್ತಿ ಪವಿತ್ರಾತ್ಮ ಭರಿತನಾಗಿದ್ದರೆ ಲೂಕ ಆ ಮನುಷ್ಯನಿಗೆ ಆಕರ್ಷಿತಾನೆ. ಹಾಗಾಗಿ ಆತನು ಮೊದಲನೇ ಅಧ್ಯಾಯ ಬರೆಯುವಾಗ, ಲೂಕನ ಸುವಾರ್ತೆ ಮೊದಲನೇ ಅಧ್ಯಾಯ ಬರೆಯುವಾಗ ಜಕ್ರಿಯ, ಎಲಿಜಬೆತ್ ಮತ್ತು ಸ್ನಾನಿಕನಾದ ಯೋಹಾನ, ಯೇಸು ಕ್ರಿಸ್ತನು, ಮರಿಯಳು, ಇಷ್ಟೂ ಜನರು ಹೇಗೆ ಪವಿತ್ರಾತ್ಮ ಭರಿತರೆಂಬುದಕ್ಕೆ ತೋರಿಸ್ತಾನೆ. ಪವಿತ್ರಾತ್ಮ ಭರಿತರೆಂಬ ಪದದೊಂದಿಗೆ ಮಾತನಾಡ್ತಾನೆ. ಇನ್ನು ಅಪೊಸ್ತಲ ಕೃತ್ಯದಲ್ಲಿ ಅಧ್ಯಾಯಕ್ಕೆ ಬರುವಾಗ ಪವಿತ್ರಾತ್ಮ ಭರಿತರ ಕೂಟಗಳನ್ನೇ ಅಥವಾ ಒಬ್ಬ ವ್ಯಕ್ತಿಯೋ ಅಥವಾ ಗುಂಪು ಇದನ್ನೇ ತೋರಿಸ್ತಾ ಹೋಗ್ತಾನೆ. ಹಾಗಾದರೆ ಯೇಸುಕ್ರಿಸ್ತನ ಮಾತ್ರ ಪವಿತ್ರಾತ್ಮ ಭರಿತನು ಅಲ್ಲ, ದೇವರೀಗ ಯೇಸುಕ್ರಿಸ್ತನ ನಂಬಿದ ಪ್ರತಿ ಮನುಷ್ಯರು ಪವಿತ್ರಾತ್ಮ ಭರಿತರಾಗಬೇಕೆಂಬುದನ್ನು ಆತನು ಬಯಸ್ತಾನೆ. ಆದುದರಿಂದ ಇದನ್ನು ನಾವು ಓದಿದಂಥ ವಾಕ್ಯ, ದೇವರು ಯಾರನ್ನು ಕಳಿಸಿಕೊಟ್ಟನು ಆತನಿಗೆ ಆತ್ಮವರವನ್ನು ಆಳತೆಲ್ಲದೆ ಕೊಟ್ಟನೆನ್ನುವಂಥ ಮಾತು ಯೇಸುಕ್ರಿಸ್ತನಿಗೆ ಬಹಳ ಸೊಗಸಾದ ವಾಕ್ಯ. ಜೊತೆಗೆ ಯೇಸುಕ್ರಿಸ್ತನ ನಂಬಿದ್ದ ನಮಗೆ, ಆತನ ಅನುಯಾಯಿಗಳಾದ ನಮಗೆ ಪವಿತ್ರಾತ್ಮನ ವರವು, ಅದರ ಪರಿಪೂರ್ಣತೆಯು, ನಾವು ಪವಿತ್ರಾತ್ಮ ಭರಿತರಾಗುವಂಥದ್ದು ನಮಗೂ ಅಷ್ಟೇ ಸೊಗಸಾದ, ಅಷ್ಟೇ ಪ್ರಾಮುಖ್ಯವಾದ ವಿಷಯವಾಗ್ತದೆ. ದೇವರ ಹೃದಯಕ್ಕಾಗಿ ಸ್ತೋತ್ರ ಹೇಳೋಣ, ನಾವು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ನೀನು ಯಾರನ್ನು ಕಳಿಸಿಕೊಟ್ಟಿಯೋ ಅವರಿಗೆ ಪವಿತ್ರಾತ್ಮ ವರವನ್ನು ಆಳತೆಲ್ಲದೆ ಕೊಟ್ಟಿಯಪ್ಪ. ಕರ್ತನಾದ ಯೇಸುಕ್ರಿಸ್ತನೇ, ನೀನು ವಾಕ್ಯ ಸ್ವರೂಪನು, ನಿನ್ನೊಂದಿಗೆ ಪವಿತ್ರಾತ್ಮ, ವಾಕ್ಯ ಮತ್ತು ಪವಿತ್ರಾತ್ಮನ ದೇವರ ವಾಕ್ಯ ಮತ್ತು ದೇವರಾತ್ಮನ ಕಾರ್ಯವನ್ನು ನೀನು ವಾಕ್ಯದ ಉದ್ದಕ್ಕೂ ತೋರಿಸ್ತಾ ಬರುವಲ್ಲಿ, ಮನುಷ್ಯನ ಚರಿತ್ರೆ ಉದ್ದಕ್ಕೂ ತೋರಿಸ್ತಾ ಬರುವಲ್ಲಿ ಕರ್ತನೇ, ಹಾಗಾದರೆ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರೇ ನಿನ್ನ ವಾಕ್ಯ, ನಿನ್ನ ಆತ್ಮನ ಕಾರ್ಯ ಅದೆಷ್ಟು ಪ್ರಾಮುಖ್ಯ ಎಂಬುದನ್ನು ನಾವೀಗ ಗ್ರಹಿಸಿಕೊಳ್ತಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಜೀವಿತದ ಪ್ರತಿ ಹಂತದಲ್ಲಿ ಪವಿತ್ರಾತ್ಮನ ಪಾತ್ರ ಎಷ್ಟು ದೊಡ್ಡದು ದೇವರೇ. ನಮ್ಮ ಜೀವಿತದ ಪ್ರತಿ ಹಂತದಲ್ಲಿ ನಮಗೂ ಪವಿತ್ರಾತ್ಮನ ಅವಶ್ಯಕತೆ ಇದೆ. ನಾವು ಕರ್ತನೆ ಲೂಕನು ಗುರುತಿಸುವಂತೆ ಪವಿತ್ರಾತ್ಮ ಭರಿತರಾದ ಮನುಷ್ಯರಲ್ಲಿ ನಾವೊಬ್ಬರಾಗಿ ನಿನ್ನ ಮುಂದೆ ಗುರುತಿಸಲ್ಪಡುವಂತೆ, ಅವರ ಕುರಿತು ವಾಕ್ಯದಲ್ಲಿ ಹೇಗೆಲ್ಲ ದೊಡ್ಡ ಸಾಕ್ಷಿಗಳಿದೆಯೋ ಅಂಥ ಸಾಕ್ಷಿಗಳಲ್ಲಿ ನಮ್ಮದು ಕರ್ತನೆ ಸಣ್ಣ ಸಣ್ಣ ಸಾಕ್ಷಿಗಳಾಗಿಯೂ ಆದರೂ ಅದು ಇರುವಂತೆ ಕರ್ತನೆ, ನಿನಗಾಗಿ ನಾವು ಅಲ್ಪರಾದ ಮಾತುಗಳನ್ನು ಸಾಧಿಸ್ಲಿಕ್ಕೆ ಆಗುವಂತೆ ನಿನ್ನ ದಯ ನಮಗೆ ಅನುಗ್ರಹಿಸಿ ಬೇಡಿಕೊಳ್ತೇವೆ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಕರ್ತನೆ. ಇನ್ನು ಕರ್ತನೆ ಈ ತಿಂಗಳು ಇದನ್ನು ಕರ್ತನೆ ವಿವರವಾಗಿ ಗ್ರಹಿಸೋದಕ್ಕೆ ನಿನ್ನ ಆತ್ಮನ ಸಹಾಯ ಅನುಗ್ರಹಿಸಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆ, ಆಮೇಲೆ. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.